ಕುಶಧ್ವಜ ಪ್ರಭುಗಳಿಗೆ ಪ್ರಣಾಮಗಳು. ಮಹಾರಾಣಿ ಕೈಕೇಯಿಯವರ ಸೋದರರಾದ ಯುಧಾಜಿತ ಅವರು ಆಗಮಿಸಿದ್ದಾರೆ. ತಮ್ಮ ಆಗಮನ ನಮಗೆ ಅತ್ಯಂತ ಆನಂದವನ್ನು ಉಂಟು ಮಾಡಿದೆ. ನಾನು ಕ್ಷೀರಧ್ವಜ ಜನಕ ಮಹಾರಾಜರ ಸೋದರ ಕುಶಧ್ವಜ. ನನ್ನ ಮಕ್ಕಳಾದ ಮಾಂಡವಿ ಶ್ರುತಕೀರ್ತಿಯರು ಭರತ ಶತ್ರುಘ್ನರನ್ನು ವಿವಾಹವಾಗುತ್ತಿದ್ದಾರೆ. ನನ್ನ ಅಣ್ಣನ ಮಕ್ಕಳಾದ ಸೀತೆ ಊರ್ಮಿಳೆಯರು ರಾಮಲಕ್ಷ್ಮಣರನ್ನು ವಿವಾಹವಾಗುತ್ತಿದ್ದಾರೆ. ಭರತನ ಸೋದರ ಮಾವಂದಿರಾದ ತಾವು ಈ ವಿವಾಹದಲ್ಲಿ ಸಂಭ್ರಮದಿಂದ ಭಾಗವಹಿಸಿ ನಮಗೆಲ್ಲ ಆನಂದವನ್ನು ಉಂಟು ಮಾಡಬೇಕೆಂದು ಕೋರುತ್ತೇನೆ. ಕುಶಧ್ವಜ ಪ್ರಭುಗಳೇ, ಈ ವಿವಾಹ ಸಮಾರಂಭ ನಮಗೆ ಅನಿರೀಕ್ಷಿತವಾದರೂ ನಮಗೆ ಆನಂದವನ್ನುಂಟು ಮಾಡಿದೆ. ಈ ವಿಷಯವನ್ನು ನಾವು ಅಯೋಧ್ಯೆಯಲ್ಲಿ ತಿಳಿದು ಇಲ್ಲಿಗೆ ಧಾವಿಸಿ ಬಂದೆವು. ಸರಿಯಾದ ಸಮಯಕ್ಕೆ ನಾನು ಇಲ್ಲಿಗೆ ಬಂದೆನೆಂದು ಸಂತೋಷವಾಗುತ್ತಿದೆ. ನಾನು ಇಲ್ಲಿಗೆ ಬಂದಿರುವ ವಿಚಾರ ತಿಳಿದರೆ ನನ್ನ ಸೋದರಿ ಕೈಕೆ, ಭಾವ ದಶರಥ, ಸೋದರಳಿಯ ಭರತ ಇವರೆಲ್ಲರೂ ಆನಂದ ಪಡುತ್ತಾರೆ. ನಾನು ಈಗಲೇ ಅವರನ್ನು ಕಾಣಬೇಕು. ಅಗತ್ಯವಾಗಿ ಅಮಾತ್ಯರೇ, ಯುಧಾಜಿತು ಪ್ರಭುವನ್ನು ದಶರಥ ಮಹಾರಾಜರಿರುವಲ್ಲಿಗೆ ಕರೆದುಕೊಂಡು ಹೋಗಿ. ಅಪ್ಪಣೆ ಪ್ರಭು. ಭಾವನವರಿಗೆ ಅನಂತ ವಂದನೆಗಳು. ಯುಧಾಜಿತು, ಕ್ಷೇಮವೇ? ಕ್ಷೇಮ ಭಾವ. ನಿನ್ನನ್ನು ಕಂಡು ಕೇಕೇಯಿ ರಾಜ್ಯವೇ ನಮ್ಮ ಪುತ್ರರ ವಿವಾಹಕ್ಕೆ ಆಗಮಿಸಿದಷ್ಟು ಸಂತೋಷವಾಯಿತು. ತಂದೆಯವರು ಕುಶಲವೇ? ಕುಶಲವಾಗಿದ್ದಾರೆ ಭಾವ. ತಮ್ಮ ಮೇಲಿನ ಪ್ರೇಮದಿಂದ ತಮ್ಮ ಕುಶಲವನ್ನು ಅವರು ಕೇಳುವಂತೆ ಹೇಳಿದ್ದಾರೆ. ನಮ್ಮ ತಂದೆ ತಮ್ಮ ಮೊಮ್ಮಗನಾದ ಭರತನನ್ನು ನೋಡಲು ಆಸೆಪಟ್ಟಿದ್ದರು. ಭರತನು ಕೂಡ ಕೇಕೆಯ ರಾಜ್ಯಕ್ಕೆ ಬರುವನೆಂಬ ಸಂದೇಶವೂ ಬಂದಿತ್ತು. ಆದರೆ ಅವನು ಬರಲಿಲ್ಲವೆಂದು ನಾನೇ ಅವನನ್ನು ಕರೆತರಲೆಂದು ಅಯೋಧ್ಯೆಗೆ ಬಂದಿದ್ದೆ. ಅಲ್ಲಿ ತಾವೆಲ್ಲರೂ ರಾಮನ ಕಲ್ಯಾಣದ ನಿಮಿತ್ತವಾಗಿ ಮಿಥಿಲೆಗೆ ಧಾವಿಸಿರುವುದು ತಿಳಿಯಿತು. ಇಲ್ಲಿಗೆ ಬಂದ ಮೇಲೆ ತಮ್ಮ 4 ಪುತ್ರರಿಗೂ ಕಲ್ಯಾಣವಾಗುತ್ತಿದೆ ಎಂದು ತಿಳಿದು ಆಶ್ಚರ್ಯವೂ ಆನಂದವೂ ಉಂಟಾಯಿತು.